ಪ್ರೀತಿಯ ಹೋಪ್ ಟಿವಿ ಕನ್ನಡ ವೀಕ್ಷಕರಿಗೆಲ್ಲ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಮಾಡುವ ವಂದನೆಗಳು. ಈ ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಸ್ವಾಗತವನ್ನು ಕೋರುವಂತವಳಾಗಿದ್ದೇನೆ. ಈ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ವಿಶ್ವಾಸವನ್ನು ಇಡುವಂಥವರಾಗಿದ್ದೇವೆ. ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೂ ಸಹ ನಾನು ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನ ನಾನು ಸಲ್ಲಿಸುವಂಥವಳಾಗಿದ್ದೇನೆ. ಈ ದಿನದ ಒಂದು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದವರೆಗೂ ನಾವು ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿದ್ದೇವೆ. ಈ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ದೇವರಾತ್ಮನ ಪ್ರೇರೇಪಣೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಾವು ಸ್ವಾಮಿ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಎಂಬುದಾಗಿ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವಾಗ ನೀನು ತಾನೇ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ಹೃದಯವನ್ನು ತೆರೆಪಡಿಸು ತಂದೆ, ನಮ್ಮ ಮನಸ್ಸುಗಳನ್ನು ತೆರೆಪಡಿಸು ರಾಜ. ನಾವು ಮಾತನಾಡಬೇಕಿರುವಂಥ ಮಾತುಗಳನ್ನು ನೀನು ತಾನೇ ತಿಳಿಯಪಡಿಸು ಸ್ವಾಮಿ. ಕೇಳುವವರ ಎಲ್ಲರ ಮನಸ್ಸನ್ನು ಈ ವಾಕ್ಯಗಳು ಮುಟ್ಟಲಿಕ್ಕೆ ಆಗುವಂತೆ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೇನ್. ಈ ದಿನದ ನನ್ನ ಸಂದೇಶದ ಶಿರೋನಾಮಿಯು ಇನ್ ದ ಇಯರ್ ಉಜ್ಜಾ ಡೈಡ್ ಎಂಬುದಾಗಿ, ಅಂದರೆ ಉಜ್ಜಿಯನು ಕಾಲವಾದಂಥ ವರ್ಷದಲ್ಲಿ ಎಂಬುದಾಗಿ. ಯಾಕೆ ಈ ಒಂದು ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಲ್ಲಿ ಆ ವಚನವು ಯಾವ ರೀತಿಯಾಗಿ ಪ್ರಾರಂಭವಾಗುತ್ತದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಎಂಬುದಾಗಿ ವಾಕ್ಯವು ಪ್ರಾರಂಭವಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಪ್ರವಾದಿಯಾದಂಥ ಯೆಶಾಯನು ಈ ಒಂದು ವಚನದೊಂದಿಗೆ ಆ ವಾಕ್ಯವನ್ನು ಪ್ರಾರಂಭವನ್ನು ಮಾಡುವಂಥವನಾಗಿದ್ದಾನೆ. ಯಾಕೆ ಅರಸನಾದ ಉಜ್ಜಿಯನು ಮರಣದೊಂದಿಗೆ ಈ ಒಂದು ಸಂದೇಶವು ಪ್ರಾರಂಭವಾಗುತ್ತದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಯೆಶಾಯ ಪ್ರವಾದಿಯು ದರ್ಶನವನ್ನು ನೋಡುತ್ತಾ ಇದ್ದಾನೆ. ಪರಲೋಕವು ತೆರೆದಿರುವುದನ್ನು ನೋಡುವುದು, ದೇವರು ಸಿಂಹಾಸನ ರೂಢನಾಗಿ ಕುಳಿತಿರುವುದನ್ನು ಆತನು ನೋಡುವಾತನಾಗಿದ್ದಾನೆ. ದೇವದೂತರುಗಳು ಆತನಿಗೆ ಸೇವೆ ಮಾಡುವುದನ್ನು ಈ ಒಂದು ವಾಕ್ಯ ಭಾಗದಲ್ಲಿ ಆತನು ನೋಡ್ತಾ ಇದ್ದಾನೆ. ಯೆಶಾಯ ಪ್ರವಾದಿಯು ತಾನು ನೋಡುತ್ತಿರುವಂಥ ಒಂದು ವಿಷಯಗಳನ್ನು ಈ ಒಂದು ವಾಕ್ಯ ಭಾಗದಲ್ಲಿ ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಪರಲೋಕವು ತೆರೆದಿರುವುದನ್ನು ನೋಡಿದನು ಮತ್ತು ದೇವರು ಸಿಂಹಾಸನ ರೂಢನಾಗಿರುವುದನ್ನು ಆತನು ನೋಡುತ್ತಾ ಇದ್ದಾನೆ. ದೇವದೂತರುಗಳು ಆತನಿಗೆ ಸೇವೆ ಮಾಡುವುದನ್ನು ಯೆಶಾಯ ಪ್ರವಾದಿಯು ದರ್ಶನದಲ್ಲಿ ನೋಡುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ಅರಸನಾದ ಉಜ್ಜಿಯನು ಬದುಕಿದ್ದ ಕಾಲದಲ್ಲಿ ಪರಲೋಕದ ಬಾಗಿಲಿಯು ತೆರೆಯಲಿಲ್ಲವೋ? ಪ್ರವಾದಿಯಾದಂಥ ಯೆಶಾಯನು ದರ್ಶನವನ್ನು ಕಾಣಲಿಲ್ಲವೋ? ಅಥವಾ ದೇವರು ಸಿಂಹಾಸನ ರೂಢನಾಗಿರುವುದನ್ನು ಆತನು ನೋಡಲಿಲ್ಲವೋ ಎಂಬುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸುಗಳಲ್ಲಿ ಮೂಡುವಂಥದ್ದಾಗಿರುತ್ತದೆ. ಯಾಕೆ ದರ್ಶನವು ಉಂಟಾಗಲಿಲ್ಲ ಉಜ್ಜಿಯನು ಜೀವಂತದಿಂದಿರುವಾಗ? ಯಾಕೆ ದೇವರು ತನ್ನನ್ನು ತಾನು ಪ್ರಚುರಪಡಿಸಿಕೊಳ್ಳಲಿಲ್ಲ? ಯಾಕೆ ಎಂಬುದಾಗಿ ಒಂದು ಪ್ರಶ್ನೆಯು ನಮ್ಮ ಮನಸ್ಸಿನಲ್ಲಿ ಅದು ಮೂಡುವಂಥದ್ದಾಗಿರ್ತದೆ. ಇದನ್ನು ನಾವು ತಿಳಿಯಬೇಕಾದರೆ ಸತ್ಯವೇದವನ್ನು ನಾವು ಓದಬೇಕು. ಅದರಲ್ಲಿರುವಂಥ ಕೆಲವು ಘಟನೆಗಳನ್ನು ನಾವು ತಿಳಿದುಕೊಂಡು ಬರಬೇಕಾದ್ರೆ ಈ ಎಲ್ಲ ವಿಚಾರಗಳು ನಮಗೆ ತಿಳಿಯಲ್ಪಡುವಂಥದ್ದಾಗಿರ್ತದೆ. ಯಾಕೆ ಉಜ್ಜಿಯನ ಕಾಲದಲ್ಲಿಯೇ ಇದಾಯಿತು? ಯಾಕೆ ಉಜ್ಜಿಯನು ವಿಷಯದಲ್ಲೇ ಈ ವಿಚಾರವು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ, ಉಜ್ಜಿಯನು ಯಾರು, ಉಜ್ಜಿಯನ ಕಾಲವು ಹೇಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡಬೇಕಾಗಿದೆ. ಉಜ್ಜಿಯನ ಆಡಳಿತ ಹೇಗಿತ್ತು ಎಂಬುದನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಉಜ್ಜಿಯನು ಪ್ರಾರಂಭದಲ್ಲಿ ಒಳ್ಳೆಯವನಾಗಿ ಬದುಕಿದ್ದನು. ಯಾವಾಗಲೂ ಉಜ್ಜಿಯನ ಏನಾಗಿದ್ದನು? ಒಳ್ಳೆಯವನಾಗಿ ಆತನು ಬದುಕಿರೋದನ್ನು ನಾವು ನೋಡ್ತೀವಿ. ಒಳ್ಳೆಯದಾಗಿ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿಕೊಂಡನು. ಹಾಗಾದರೆ ಏನಾಯಿತು ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವರಿಂದ ಎಲ್ಲ ರೀತಿಯಾದಂಥ ಆಶೀರ್ವಾದವನ್ನು ಹೊಂದಿಕೊಂಡ ನಂತರ ಯಾವಾಗ ಅವನು ಬಲಿಷ್ಠನಾದನೋ, ಯಾವಾಗ ಆತನಿಗೆ ಎಲ್ಲ ರೀತಿಯಾದಂಥ ಸೌಕರ್ಯಗಳು ಅಭಿವೃದ್ಧಿಯು ದೇವರಿಂದ ಲಭಿಸಿತೋ, ಆವಾಗ ಆತನೇನಾಗ್ತಾನೆ? ಆತನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಉಜ್ಜಿಯನು ಬದುಕಿದ್ದಂಥ ಒಂದು ಕಾಲದಲ್ಲಿ ಅವನಿಗೆ ದರ್ಶನಗಳಾಗಲಿಲ್ಲ.
ಪ್ರವಾದಿಯು ಅಂತಹ ದರ್ಶನಗಳನ್ನು ಕಾಣಲಿಲ್ಲ. ಯಾವಾಗ ಉಜ್ಜೀಯನು ಕಾಲವಾದ ನಂತರ, ಉಜ್ಜೀಯನು ಸತ್ತ ನಂತರದಲ್ಲಿ ಏಷಾಯ ಪ್ರವಾದಿಗೆ ದರ್ಶನಗಳು ಉಂಟಾಗುತ್ತಾ ಇದೆ. ಹಾಗಾದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ಯಾಕೆ ಉಜ್ಜೀಯನ ಕಾಲದಲ್ಲಿ ದರ್ಶನಗಳು ಆಗಲಿಲ್ಲ ಎಂಬುದಾಗಿ. ಒಂದೊಂದೇ ಕಾರಣಗಳನ್ನು ನಾವು ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಭ್ರಷ್ಟನಾದಂಥ ಉಜ್ಜೀಯನು ಸಾಯಬೇಕಾಗಿತ್ತು. ಯಾಕೆ ದರ್ಶನಗಳು ಆಗಲಿಲ್ಲ ಅಂತಂದರೆ, ಭ್ರಷ್ಟನಾದಂಥ ಉಜ್ಜೀಯನು ಸಾಯಬೇಕಾಗಿತ್ತು. ಭ್ರಷ್ಟತೆ ಅನ್ನುವಂಥದ್ದು ಏನಪ್ಪ ಸೂಚಿಸ್ತದೆ ಅಂತಂದರೆ, ಅನ್ಫೇತ್ಫುಲ್ನೆಸ್, ದೇವರಿಗೆ ನಂಬಿಗಸ್ತನಾಗಿ ನಡೆದುಕೊಳ್ಳದಂಥ ಜೀವಿತವನ್ನು ಈ ಭ್ರಷ್ಟತೆ ಅನ್ನೋಂಥ ಪದ ಅದು ನೋಡುವಂಥದ್ದಾಗಿರ್ತದೆ. ದೇವರಿಂದ ಪಡೆದುಕೊಳ್ಳಂಥ ಒಳ್ಳೆತನವನ್ನು ನಾವು ನಟನೆಯಾಗಿ ನಾವು ಪರಿವರ್ತನೆ ಮಾಡೋದನ್ನು ನಾವು ನೋಡ್ಕೊಳ್ತೇವೆ. ಬಲಿಷ್ಠನಾದ ಮೇಲೆ ದೇವರಿಗೆ ತಿರುಗಿ ಬೀಳೋದನ್ನು ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವುಗಳು ಕೂಡ ನಮ್ಮ ಜೀವಿತದಲ್ಲಿ ಎಲ್ಲಿಯವರೆಗೂ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೋ ಅಂತಹ ಭಕ್ತಿಯುಳ್ಳ ನಟನೆಯನ್ನು ನಾವು ಮಾಡುವಂಥವರಾಗಿರ್ತೇವೆ. ದೇವರ ಮೇಲೆ ಅಪಾರವಾದಂಥ ಭಕ್ತಿಯ ನಟನೆಯನ್ನು ನಾವು ಮಾಡುವಂಥವರಾಗಿರ್ತೇವೆ. ಯಾವಾಗಲೂ ನಾವು ಪ್ರಾರ್ಥನಾ ಪರರಾಗಿ ನಮ್ಮಂತೆ ಪ್ರಾರ್ಥಿಸುವವರು ಯಾರೂ ಇಲ್ಲ ಎಂಬುದಾಗಿ ನಾವು ಅಂದುಕೊಂಡಿರ್ತೇವೆ. ನಾವು ಸಹ ಇಂತಹ ನಟನೆಯ ಜೀವಿತವನ್ನು ನಾವು ಸಹ ಮಾಡುವಂಥವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಸಹ ಇಂಥ ಕಾರ್ಯಗಳನ್ನು ನಾವು ಮಾಡುವಂಥವರಾಗಿದ್ದೇವೆ. ದೇವರಿಂದ ಹೊಂದಿಕೊಳ್ಳುವವರೆಗೂ ನಾವು ಒಳ್ಳೆಯವರಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ನಂತರದಲ್ಲಿ ನಮ್ಮ ನಟನೆಯ ಒಂದು ಬದುಕು ಏನಾಗ್ತದೆ, ಬದಲಾವಣೆಯನ್ನು ಹೊಂದುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆಲಯಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ಒಳ್ಳೆಯವರಂತೆ ನಾವು ನಟಿಸುವಂಥವರಾಗಿದ್ದೇವೆ. ಆಲಯದಿಂದ ಹೊರಗೆ ಹೋದ ನಂತರದಲ್ಲಿ ನಮ್ಮ ದೈನಂದಿನ ಜೀವಿತ ಅನ್ನೋಂಥದ್ದು ಏನಿರ್ತದೆ, ಹಳೆಯ ಒಂದು ಪಾಪದ ಜೀವಿತ, ಅದು ಪ್ರಾರಂಭವಾಗುವಂಥದ್ದಾಗಿರ್ತದೆ. ನಮ್ಮ ಜೀವಿತದಲ್ಲಿ ನಾವು ದರ್ಶನವನ್ನು ಕಾಣಬೇಕಾದರೆ, ಪರಲೋಕದ ಬಾಗಿಲುಗಳು ತೆರೆದಿರುವುದನ್ನು ನಾವು ನೋಡಬೇಕಾದ್ರೆ, ದೇವದೂತರು ತಂದೆಯಾದಂಥ ದೇವರಿಗೆ ಮಾಡುವಂಥ ಸೇವೆಯನ್ನು ನಾವು ಕಾಣಬೇಕಾದರೆ, ನಮ್ಮೊಳಗೆ ಇರುವಂತಹ ಭ್ರಷ್ಟತೆಯನ್ನು ನಾವು ಸಾಯಿಸಬೇಕಾಗಿದೆ. ನಮ್ಮೊಳಗೆ ಇರುವಂಥ ಭ್ರಷ್ಟನಾದಂಥ ಉಜ್ಜೀಯನು ಸಾಯಬೇಕಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಹೇಗೆ ಭ್ರಷ್ಟನಾದಂಥ ಉಜ್ಜೀಯನು ಸಾಯುವವರೆಗೂ ದರ್ಶನವನ್ನು ಕಾಣಲಿಕ್ಕೆ ಆಗಲಿಲ್ಲವೋ, ಅದೇ ರೀತಿಯಾಗಿ ನಮ್ಮೊಳಗಿನ ಭ್ರಷ್ಟತೆ ಸಾಯುವವರೆಗೂ ನಾವು ದೇವರನ್ನು ಕಾಣೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಮ್ಮೊಳಗೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮೊಳಗೆ ಅಂತಹ ಭ್ರಷ್ಟತೆ ಇದೆಯಾ? ಇಂತಹ ಅಭಿವೃದ್ಧಿ ಹೊಂದಿದಂಥ ಕಾಲದಲ್ಲಿ ದೇವರನ್ನ ನಂಬಿಕೊಂಡಂಥ ನಾವು, ದೇವರ ಮೇಲೆ ಭರವಸೆ ಇಟ್ಟಂಥ ನಾವು, ಈಗ ಭ್ರಷ್ಟತನವನ್ನು ದೇವರಿಗೆ ನಾವು ತೋರಿಸ್ತಾ ಇದ್ದೀವ? ನಮ್ಮ ನಂಬಿಕೆಯಲ್ಲಿ ನಾವು ಭ್ರಷ್ಟತೆಯನ್ನು ನಾವು ತೋರಿಸ್ತಾ ಇದ್ದೀವ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ದೇವರು ಬಹಳ ಕರಾರುಗಳನ್ನು ಹೊಂದಿದಂಥ ದೇವರಾಗಿದ್ದಾನೆ. ಯಾವುದೇ ಒಂದು ಆಶೀರ್ವಾದವನ್ನು ನಿಮಗೆ ಕೊಡಬೇಕಾದರೂ ಒಂದು ಆಜ್ಞೆಯನ್ನು ಪಾಲಿಸಿದರೆ ಆ ಆಶೀರ್ವಾದವು ನಿಮಗೆ ಸಿಗುವಂಥದ್ದಾಗಿದೆ ಎಂಬುದಾಗಿ ಒಂದು ಕರಾರವಾದಂಥ ಒಬ್ಬ ದೇವರು ನಮ್ಮ ದೇವರಾಗಿದ್ದಾನೆ. ದೇವರು ಪಾಪಿಗಳನ್ನು ಪ್ರೀತಿಸುತ್ತಾನೆ ಹೊರತು ಪಾಪವನ್ನು ಆತನು ಪ್ರೀತಿ ಮಾಡುವಂಥ ದೇವರಲ್ಲ. ಆತನು ಪಾಪಿಗಳನ್ನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ. ಅದೇ ಸಮಯದಲ್ಲಿ ಪಾಪವನ್ನು ದ್ವೇಷಿಸುವಂಥ ದೇವರು ಆತನಾಗಿದ್ದಾನೆ. ಇಂತಹ ಭ್ರಷ್ಟನಾದಂಥ ಒಬ್ಬ ಉಜ್ಜೀಯನು ನಮ್ಮೊಳಗಿದ್ದರೆ ಅಂಥ ಉಜ್ಜೀಯನು ಸಾಯಬೇಕಾಗಿದೆ. ಸತ್ತಾಗ ಮಾತ್ರ ನಾವು ದೇವರ ದರ್ಶನವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಸತ್ತಾಗ ಮಾತ್ರ ನಾವು ಪರಲೋಕದ ಬಾಗಿಲು ತೆರೆದುದನ್ನು ನಾವು ಕಾಣಬಹುದು. ನಮ್ಮಲ್ಲೋಗಿರುವಂಥ ಅಂಥ ಭ್ರಷ್ಟನಾದಂಥ ಉಜ್ಜೀಯನು ಸತ್ತಾಗ ಮಾತ್ರ ದೇವದೂತರು ತಂದೆಯಾದಂಥ ದೇವರಿಗೆ ಮಾಡುವಂಥ ಸೇವೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವ ಉಜ್ಜೀಯನು ಸಾಯಬೇಕಾಗಿದೆ. ಯಾವಾಗಲೂ ನಾವು ಮತ್ತೊಬ್ಬರ ವಿಚಾರದಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿ ನಾವು ಅದನ್ನು ಕೇಳ್ಕೊಳ್ತೇವೆ, ಮಾತನಾಡುವಂಥವರಾಗಿದ್ದೇವೆ. ಇನ್ನೊಬ್ಬರ ವಿಷಯ ಅಂದರೆ ನಮಗೆ ಬಹಳ ಪ್ರೀತಿಯಿಂದ ಮಾತನಾಡುವಂಥ ಒಂದು ವಿಷಯವಾಗಿರ್ತದೆ. ಯಾವಾಗಲೂ ನಾವು ಆ ಕಡೆ ಮನೆಯವ್ರ ವಿಚಾರ, ಈ ಕಡೆ ಮನೆಯವ್ರ ವಿಚಾರ, ಆ ಮನೆಯವ್ರ ವಿಚಾರ, ಈ ಮನೆಯವ್ರ ವಿಚಾರ, ಒಬ್ರಿಗೊಬ್ರು ನಾವೇನು ಮಾಡ್ತಾ ಇರ್ತೀವಿ, ತಂದು ಹಾಕೋದು ಅಥವಾ ಒಬ್ಬರ ವಿಚಾರದಲ್ಲಿ ಇನ್ನೊಬ್ಬರು ಮಾತನಾಡೋದನ್ನು ನಾವು ಯಾವಾಗಲೂ ನಾವು ನೋಡ್ತಾ ಇರ್ತೀವಿ. ಅರಸನಾದ
ಉಜ್ಜಿಯನು ಯಾಜಕರು ಮಾಡುವ ಕೆಲಸಕ್ಕೆ ತಾನು ಮುಂದಾಗುವುದನ್ನು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾಜಕರು ಮಾಡುವಂಥ ಕೆಲಸಕ್ಕೆ ತಾನೇ ಮುಂದಾಗಿ ನಿಂತುಕೊಂಡು ನಾನೇ ಯಜ್ಞವನ್ನು ಸಮರ್ಪಣೆಯನ್ನು ಮಾಡ್ತೇನೆ ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ. ಸಭೆಯಲ್ಲಿ ಕೆಲವು ಮೇರೆಗಳನ್ನು ಹಾಕಿರುತ್ತಾರೆ. ಒಂದು ಪವಿತ್ರ ಸ್ಥಳ, ಇನ್ನೊಂದು ಅತಿ ಪವಿತ್ರವಾದಂಥ ಸ್ಥಳ ಎಂಬುದಾಗಿ ಒಂದು ಮೇರೆಯನ್ನು ಹಾಕಿರ್ತಾರೆ. ಯಾವಾಗಲೂ ಯಾರು ಬೇಕಾದ್ರೂ ಅವರು ಅಲ್ಲಿ ಹತ್ತಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಒಂದು ಮೇರೆ ಇರ್ತದೆ, ಅಲ್ಲಿಗೆ ಒಬ್ಬ ಸೇವಕರು ಇರ್ತಾರೆ. ಅವರನ್ನು ಮೀರಿ ನಾವು ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ನಾವು ಉದಾಹರಣೆಗೆ ನಾವು ನೋಡಬೇಕಾದ್ರೆ ಎಲೀಷನು ನಾಮಾನನನ್ನು ಸ್ವಸ್ಥಪಡಿಸಿದಾಗ ಎಲೀಷನು ತನ್ನ ಕೆಲಸವನ್ನು ಅಲ್ಲಿ ಮುಗಿಸ್ತಾನೆ. ಆದರೆ ಗೆಹಜಿ ಅಲ್ಲಿಗೆ ನಿಲ್ಲದೆ ಅವನ ನಾಮಾನನ ಬಳಿಗೆ ಹೋಗಿ ಅವನು ಕೊಟ್ಟಂಥ ಎಲ್ಲ ಹಣ ವಸ್ತ್ರಗಳನ್ನು ತೆಗೆದುಕೊಂಡು ಬರೋದನ್ನು ನಾವು ನೋಡ್ತೀವಿ. ಇದು ದೇವರ ಪ್ರವಾದಿಯಾದ ಎಲೀಷನ ಕಾರ್ಯದಲ್ಲಿ ತಾವು ತಲೆ ಹಾಕುವಂಥ ಒಂದು ಕೆಲಸವನ್ನು ಗೆಹಜಿ ಮಾಡೋದನ್ನು ನಾವು ನೋಡ್ತೀವಿ. ಇಂತಹ ವಿಷಯಗಳಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕೆಂದರೆ ದೇವರಿಗೆ ಇಂತಹ ಗುಣಗಳು ಇಷ್ಟ ಆಗೋದಿಲ್ಲ, ಆತನಿಗೆ ಅದು ಇಚ್ಛೆ ಆಗೋದಿಲ್ಲ. ಯಾವಾಗ ಮೋಶೆ ವಿಚಾರದಲ್ಲಿ ಆರೋನನು ಮತ್ತು ಮಿರ್ಯಾಮಳು ಹೇಳ್ತಾರೆ, ಯಾಕೆ ದೇವರು ಮೋಶೆಯೊಂದಿಗೆ ಮಾತ್ರ ಮಾತನಾಡ್ತಾನೆಯೇ, ನಮ್ಮೊಟ್ಟಿಗೆ ಸಹ ಮಾತನಾಡ್ತಾನೆ ಎಂಬುದಾಗಿ ಯಾವಾಗ ಅವರು ಹೇಳ್ತಾರೆ, ದೇವರಿಗೆ ಅಲ್ಲಿ ಕೋಪ ಬರೋದನ್ನು ನಾವು ನೋಡ್ತೀವಿ. ನನ್ನ ಮನೆಯವರೊಳಗೆಲ್ಲರಿಗೂ ನಂಬಿಗಸ್ತನಾದಂಥ ಮೋಶೆ ವಿಚಾರದಲ್ಲಿ ನೀವು ಮಾತನಾಡ್ತಾ ಇದ್ದೀರಾ, ಆತನ ವಿಚಾರದಲ್ಲಿ ಅವನ ವಿಷಯದಲ್ಲಿ ನೀವು ಮಾತನಾಡ್ತಾ ಇದ್ದೀರಾ ಎಂಬುದಾಗಿ ಅಲ್ಲೇ ಮಿರ್ಯಾಮಳಿಗೆ ತೊನ್ನು ಹತ್ತುವುದನ್ನು ನಾವು ನೋಡ್ತೀವಿ. ಇನ್ನೊಬ್ಬರ ವಿಚಾರದಲ್ಲಿ ಮಾತನಾಡುವಂಥ ಉಜ್ಜಿಯನು, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ಉಜ್ಜಿಯನು ಸಾಯಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿಯವರೆಗೂ ದೇವರ ದರ್ಶನ ಅಲ್ಲಿ ಆಗಿರಲಿಲ್ಲ. ಯಾಕೆ ದರ್ಶನಗಳಾಗಲಿಲ್ಲ? ಇನ್ನೊಬ್ಬರ ಕೆಲಸದಲ್ಲಿ ತಲೆ ಹಾಕುವಂಥ ಉಜ್ಜಿಯನು ಅಲ್ಲಿ ಸಾಯಬೇಕಾಗಿತ್ತು. ಯಾವಾಗ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ಉಜ್ಜಿಯನ್ನು ಸತ್ತನೋ ಆಗ ದೇವರ ದರ್ಶನ ಉಂಟಾಯಿತು. ಪರಲೋಕದ ಬಾಗಿಲು ತೆರೆದಿರುವುದನ್ನು ಆತನು ನೋಡ್ತಾನೆ ಮತ್ತು ದೇವರ ಸೇವೆಯನ್ನು, ದೇವದೂತರು ದೇವರ ಸೇವೆಯನ್ನು ಮಾಡುವುದನ್ನು ಅಲ್ಲಿ ಕಾಣೋದನ್ನು ನಾವು ನೋಡ್ತೇವೆ. ಆದ್ದರಿಂದ ನಮ್ಮೊಳಗೆ ಇಂಥ ಒಬ್ಬ ಉಜ್ಜಿಯನು ಇರೋದಾದರೆ, ಅಂದರೆ ಬೇರೆಯವರ ವಿಚಾರದಲ್ಲಿ ತಲೆ ಹಾಕುವಂಥ ಉಜ್ಜಿಯನು ಇರುವುದಾದರೆ ಅಂತಹ ಉಜ್ಜಿಯನು ಸಾಯಬೇಕು, ನಾವು ದೇವರ ದರ್ಶನವನ್ನು ನೋಡಬೇಕಂದರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಭ್ರಷ್ಟನಾದಂಥ ಉಜ್ಜಿಯನು ನಮ್ಮೊಳಗಿದ್ದಾನ? ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ಉಜ್ಜಿಯನು ನಮ್ಮೊಳಗಿದ್ದಾನ? ಅವನು ಸತ್ತರೆ ನಾವು ದೇವರ ದರ್ಶನವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಮೂರನೇದಾಗಿ ನಾವು ನೋಡಿಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ದೇವರ ಸೇವಕರೊಂದಿಗೆ ಕೋಪದಿಂದ ಮಾತನಾಡುವಂಥ ಉಜ್ಜಿಯನು ಸಾಯಬೇಕಾಗಿದೆ. ಇಲ್ಲಿ ಉಜ್ಜಿಯನು ಯಾವಾಗ ಯಜ್ಞಗಳನ್ನು, ಯಾಜಕರು ಅರ್ಪಿಸುವಂಥ ಯಜ್ಞಗಳನ್ನು ತಾನೇ ಅರ್ಪಿಸಲಿಕ್ಕೆ ಹೋದನೋ ಆಗ ಅಲ್ಲಿದ್ದ ಯಾಜಕರು ಆತನಿಗೆ ಹೇಳಿದಾಗಲೂ ಕೂಡ ಅವರೊಟ್ಟಿಗೆ ಅವನ್ನ ಏನು ಮಾಡ್ತಾನೆ, ದೇವರ ಸಮ್ಮುಖದಲ್ಲಿ ಆತನ ಏನು ಮಾಡ್ತಾನೆ, ದೇವರ ಸೇವಕರುಗಳಿಗೆ ಜೊತೆಯಲ್ಲಿ ಕೋಪದಿಂದ ಮಾತನಾಡುವುದನ್ನು ನಾವು ನೋಡ್ತೇವೆ. ಇಂತಹ ಉಜ್ಜಿಯನು ನಮ್ಮ ಜೀವಿತದಲ್ಲಿದ್ದಾನ? ದೇವರು ಆರಿಸಿಕೊಂಡಂಥ ದೇವರ ಸೇವಕರ ವಿಚಾರದಲ್ಲಿ ಮಾತನಾಡುವಂಥ ಉಜ್ಜಿಯನು ನಮ್ಮೊಳಗಿದ್ದಾನ? ಅಂಥ ಮಾತುಗಳನ್ನು ನಾವು ಆಡಬಾರ್ದು ಎಂಬುದಾಗಿ ಈ ಒಂದು ಎಚ್ಚರಿಕೆಯ ಒಂದು ಸಂದೇಶವಾಗಿರ್ತದೆ. ಅನೇಕ ಸಭೆಗಳಲ್ಲಿ ನಾವು ನೋಡಿದ್ದೇವೆ, ದೇವ ಸೇವಕರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡುವಂಥದ್ದು, ಬೈಯುವುದು, ಒಡೆಯುವುದು, ಅವರ ಕತ್ತಿನ ಪಟ್ಟಿಯನ್ನು ಎಳೆದುಕೊಂಡು ಹೋಗುವುದು, ಇವೆಲ್ಲವನ್ನು ಸಭೆಗಳಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಇಂತಹ ವಿಷಯಗಳು ಇಲ್ಲಿ ನಡೆಯಬಾರದು. ನಾವೆಷ್ಟು ದೊಡ್ಡವರಾಗಿದ್ದರೂ ಸರಿ, ದೇವರ ಸೇವಕರ ಮೇಲೆ ನಾವು ಕೈಗಳನ್ನು ನಾವು ಹಾಕಬಾರ್ದು, ಅವರ ಮೇಲೆ ನಾವು ಅಧಿಕಾರವನ್ನು ನಾವು ಚಲಾಯಿಸಬಾರದು ಎಂಬುದಾಗಿ ದೇವರು ನಮಗೆ ಈ ದಿನದಲ್ಲಿ ಆತನು ಹೇಳ್ತಾ ಇದ್ದಾನೆ. ದಾವೀದನು ಸೌಲನನ್ನು ಗುಹೆಯಲ್ಲಿ ನೋಡ್ತಾನೆ. ಗುಹೆಯಲ್ಲಿ ನೋಡಿದಾಗ ದಾವೀದನಿಗೆ ಆತನ ಒಂದು ಸೇವಕರು ಹೇಳ್ತಾರೆ, ನೀನು ಅಪ್ಪಣೆ ಕೊಟ್ಟರೆ ಸಾಕು, ನಾವೇನು ಮಾಡ್ತೀವಿ, ಆತನನ್ನು ನಾವು
ಕೊಂದು ಹಾಕ್ತೇವೆ ಎಂಬುದಾಗಿ ಆತನ ಸೇವಕರು ಆತನನ್ನು ಕೇಳ್ತಾರೆ. ಆದರೆ ದಾವೀದನು ಏನು ಹೇಳ್ತಾನೆ ಅಂದರೆ, ದೇವರ ಅಭಿಷಿಕ್ತನ ಮೇಲೆ ಕೈ ಎತ್ತದಂತೆ ದೇವರು ನನ್ನನ್ನು ತಡೆಯಲಿ ಎಂಬುದಾಗಿ ಆತನು ಪ್ರಾರ್ಥನೆಯನ್ನು ಮಾಡುವಂತನಾಗಿದ್ದಾನೆ. ಸೌಲನಿಗೆ ಅವನು ಅಡ್ಡ ಬಿದ್ದು ನನ್ನ ಅರಸೆ ನನ್ನೊಡೆಯನೇ ಎಂಬುದಾಗಿ ಸಾಷ್ಟಾಂಗ ನಮಸ್ಕಾರ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ದೇವರ ಸೇವಕರ ವಿಚಾರದಲ್ಲಿ ನಾವು ಮಾತನಾಡುವಾಗ ಬಹಳ ಬಹಳ ಎಚ್ಚರಿಕೆಯಿಂದ ನಾವು ಮಾತನಾಡಬೇಕು. ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ದೇವರ ಸೇವಕರುಗಳನ್ನು ನಮ್ಮ ಮಧ್ಯದಲ್ಲಿ ಆತನು ಇಟ್ಟಿದ್ದಾನೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಈ ರೀತಿಯಾಗಿ ತಿಳಿಸುವಂಥದ್ದಾಗಿರುತ್ತದೆ. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ನಡೆಯುತ್ತಾರೆ ಎಂಬುದಾಗಿ. ಎಲ್ಲಿ ದೇವದರ್ಶಕರಿಲ್ಲವೋ, ದೇವರ ಸೇವಕರು ಇಲ್ಲವೋ, ಅಲ್ಲಿ ಜನರು ಅಂಕೆ ಮೀರಿ ಅವರು ನಡೆಯುವಂಥವರಾಗಿರ್ತಾರೆ. ಆದುದರಿಂದ ದೇವರ ಸೇವಕರ ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಇಲ್ಲಿ ಸಹ ಉಜ್ಜೀಯನು ಆ ಒಂದು ಕೆಲಸವನ್ನು ಮಾಡಿದನು. ದೇವರಿಗೆ ವಿರುದ್ಧವಾದಂಥ ಈ ಕೆಲಸವನ್ನು ಉಜ್ಜೀಯನು ಮಾಡಿದಾಗ ದೇವರಿಗೆ ಬಹಳ ಕೋಪ ಬರುವಂಥದ್ದಾಗುತ್ತದೆ. ನಮಗೆ ದೇವದರ್ಶಕರ ಅವಶ್ಯಕತೆ ಬಹಳವಾಗಿ ಇದೆ. ಯಾಕೆಂದರೆ ಬಹಳ ಕಷ್ಟಪಟ್ಟು ಅವರು ದೇವರ ವಾಕ್ಯಗಳನ್ನು ಅವ್ರು ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ, ಸಿದ್ಧಪಡಿಸ್ಕೊಂಡು ಬರ್ತಾರೆ. ನಮಗೋಸ್ಕರವಾಗಿ ಅನೇಕ ಪುಸ್ತಕಗಳನ್ನು ರೆಫರ್ ಮಾಡಿ ಅವರು ವಾಕ್ಯಗಳನ್ನು ಸಿದ್ಧಪಡಿಸಿಕೊಂಡು ನಮ್ಮನ್ನು ಅಭಿವೃದ್ಧಿಯತ್ತ ನಡೆಸೋದಕ್ಕೆ ಅವರು ಅಷ್ಟೆಲ್ಲ ವಾಕ್ಯಗಳನ್ನ ನಮ್ಗೆ ಹೇಳ್ತಾರೆ. ಯಾಕಂದರೆ ತಂದೆಯ ಸ್ಥಾನದಲ್ಲಿದ್ದುಕೊಂಡು ಒಬ್ಬ ಸಭಾಪಾಲಕರು ಆ ಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ದರಿಂದ ಅವರು ತಂದೆಯ ಸ್ಥಾನದಲ್ಲಿರೋದ್ರಿಂದ ಆ ದೇವರ ವಾಕ್ಯವು ದೇವರ ಸೇವಕರ ವಿಚಾರದಲ್ಲಿ ಹೇಳ್ತದೆ, ನಿನ್ನನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ. ಇಲ್ಲಿ ಉಜ್ಜೀಯನು ಏನು ಮಾಡ್ತಾ ಇದ್ದಾನೆ, ಅಂತಹ ಯಾಜಕರಿಗೆ ವಿರುದ್ಧವಾಗಿ ಆತನು ಕೋಪದ ಮಾತುಗಳನ್ನು ಆತನ ಆಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಕೋಪಿಷ್ಠನಾದಂಥ ಉಜ್ಜೀಯನು ಏನು ಮಾಡಬೇಕಾಗಿತ್ತು, ಸಾಯಬೇಕಾಗಿತ್ತು. ಅವನು ಸತ್ತ ನಂತರವೇ ದೇವರ ದರ್ಶನಗಳು ಉಂಟಾಗುತ್ತದೆ. ಪರಲೋಕದ ಬಾಗಿಲು ತೆರೆದಿರುವುದನ್ನು ನಾವು ನೋಡ್ತೇವೆ. ದೇವದೂತರುಗಳು ದೇವರ ಸೇವೆ ಮಾಡೋದನ್ನು ನಾವುಗಳು ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ಇಂತಹ ಒಬ್ಬ ಉಜ್ಜೀಯನು ನಮ್ಮೊಳಗಿದ್ದರೆ ಅವನು ಸಾಯಬೇಕಾಗಿದೆ. ನಮ್ಮ ಹೃದಯವನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ಇಂತಹ ಉಜ್ಜೀಯನು ನಮ್ಮ ಹೃದಯದಲ್ಲಿ ಇದ್ದಾನ? ಇಂತಹ ಉಜ್ಜೀಯನು ಸಾಯಬೇಕಾಗಿದೆ. ಕೋಪವಿದ್ದರೆ ಅದನ್ನು ನಾವೇನು ಮಾಡಬೇಕು, ಸಹಿಸಿಕೊಳ್ಳಬೇಕಾಗಿದೆ. ಜಗಳಗಳೇನಾದರೂ ಪ್ರಾರಂಭವಾದರೆ ಆ ಸ್ಥಳವನ್ನು ನಾವು ಬಿಟ್ಟು ಹೋಗಬೇಕಾಗಿದೆ. ಅಂತಹ ಸನ್ನಿವೇಶಗಳಲ್ಲಿ ನಾವು ಅಲ್ಲಿದ್ದುಕೊಂಡು ಅದನ್ನು ಜಾಸ್ತಿ ನಾವು ಏನು ಮಾಡಬಾರ್ದು. ಆದ್ದರಿಂದ ನಮ್ಮ ಒಂದು ಜೀವಿತದಲ್ಲಿ ಏನು ಮಾಡಬೇಕಾಗಿದೆ, ದೇವರ ದರ್ಶನವನ್ನು ನಾವು ನೋಡಬೇಕಾದರೆ, ಪರಲೋಕದ ಬಾಗಿಲುಗಳನ್ನು ತೆರೆದಿರುವುದನ್ನು ನಾವು ನೋಡಬೇಕಾದ್ರೆ, ದೇವದೂತರ ಸೇವೆ ಮಾಡೋದನ್ನು ನಾವು ನೋಡಬೇಕಾದ್ರೆ, ನಮ್ಮಲ್ಲಿರುವಂಥ ಕೋಪಿಷ್ಠನಾದಂಥ ಉಜ್ಜೀಯನು ಸಾಯಬೇಕಾಗಿದೆ. ಆದುದರಿಂದ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ಈ 4ನೇದಾಗಿ ನಾವು ಪಾಯಿಂಟನ್ನು ನಾವು ನೋಡಬೇಕಾದ್ರೆ, ದೇವರ ಸಮ್ಮುಖದಲ್ಲಿ ಆತನು ಕೋಪಗೊಂಡನು ಎಂಬುದಾಗಿ. ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಿದಂಥ ಉಜ್ಜೀಯನು ಸಾಯಬೇಕಾಗಿತ್ತು. ಆದುದರಿಂದ 4ನೇದಾಗಿ ದೇವರ ಸಮ್ಮುಖದಲ್ಲಿ ಆತನು ಕೋಪಗೊಂಡನು ಎಂಬುದಾಗಿ. ದೇವರ ಆಲಯ ಅನ್ನುವಂಥದ್ದು ದೇವರ ಪ್ರಸನ್ನತೆ ಇರುವಂಥ ಒಂದು ಸ್ಥಳವಾಗಿರ್ತದೆ. ಎಲ್ಲಿ ದೇವರ ಪ್ರಸನ್ನತೆ ಇರ್ತದೋ ಅಲ್ಲಿ ದೇವರು ಇಳಿದು ಬಂದಿರ್ತಾನೆ. ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಇಂದು ನಮ್ಮೆಲ್ಲರ ಸಂಗಡ ಆತನು ಚಲಿಸುವಂಥ ದೇವರಾಗಿದ್ದಾನೆ. ಆದರೆ ನಮ್ಮ ಒಂದು ಕೋಪದ ಸ್ವಭಾವದಿಂದ ದೇವರೇನು ಮಾಡ್ತಾನೆ, ಅಂಥ ಆಲಯವನ್ನು ಬಿಟ್ಟು ಹೋಗುವಂಥವನಾಗಿರ್ತಾನೆ. ಆದ್ದರಿಂದ ದೇವರ ಆಲಯವು ದೇವರು ವಾಸಿ ಮಾಡುವಂಥ ಸ್ಥಳವಾಗಿರ್ತದೆ. ಮಾತನಾಡುವಾಗ ನಾವು ಎಲ್ಲಿದ್ದೇವೆ, ಯಾವ ಸ್ಥಳದಲ್ಲಿದ್ದೇವೆ ಎಂಬುದಾಗಿ ನಾವು ನೋಡಿಕೊಂಡು ನಾವು ಮಾತನಾಡಬೇಕಾಗಿದೆ. ಆಲೋಚನೆ ಮಾಡಿ ನಾವು ಮಾತನಾಡಬೇಕಾಗಿದೆ. ನಾವು ನಿಂತಿರುವಂಥ ಸ್ಥಳ ಅದು ಪರಿಶುದ್ಧವಾದಂಥ ಸ್ಥಳವಾಗಿತ್ತು. ಇಲ್ಲಿ ಸಹ ಉಜ್ಜೀಯನು ನಿಂತುಕೊಂಡಿದ್ದಂಥ ಒಂದು ಸ್ಥಳವು ಬಹಳ ಬಹಳ ಪರಿಶುದ್ಧವಾದಂಥ ಒಂದು ಸ್ಥಳವಾಗಿತ್ತು. ದೇವರ ಸಮ್ಮುಖವಾಗಿತ್ತು. ಅಂತಹ ಸ್ಥಳದಲ್ಲಿ ಉಜ್ಜೀಯನು ತಾನು ಕೋಪಗೊಂಡು ಅವರಿಗೆ ವಿರುದ್ಧವಾಗಿ ಮಾತನಾಡೋದನ್ನು ನಾವು ನೋಡ್ತೀವಿ. ಕೆಟ್ಟ ಮಾತುಗಳಾಗಿರ್ಬೋದು, ದುಷ್ಟ ಮಾತುಗಳಾಗಿರ್ಬೋದು, ಹೊಡೆದಾಟಗಳಾಗಿರ್ಬೋದು, ಕಚ್ಚಾಟಗಳಾಗಿರ್ಬೋದು, ಇದು ದೇವರ ಆಲಯದಲ್ಲಿ ನಡೆಯಬಾರದು. ಎಲ್ಲ ವಿಷಯಗಳಲ್ಲಿ ನಾವೇನಾಗಿರಬೇಕು, ದೇವರ ಆಲಯದಲ್ಲಿ ಅನ್ಯೋನ್ಯತೆಯಿಂದ ನಾವಿರಬೇಕು, ಪ್ರೀತಿಯಿಂದ ಇರಬೇಕು, ವಿಶ್ವಾಸದಿಂದ ನಾವಿರಬೇಕು.
ದೇವರ ಆಲಯವು ಬಹಳ ಬಹಳ ಪವಿತ್ರವಾದಂಥ ಒಂದು ಸ್ಥಳವಾಗಿರ್ತದೆ. ಅಂಥ ಆಲಯದಲ್ಲಿ ನಾವೆಲ್ಲರೂ ಕೋಪಗೊಂಡು ಮಾತನಾಡುವುದಾಗಲಿ ಅಥವಾ ನಮ್ಮ ದುಷ್ಟ ಮಾತುಗಳನ್ನು ಮಾತನಾಡುವುದಾಗಲಿ, ಅವಾಚ್ಯ ಶಬ್ದಗಳಿಂದ ಇನ್ನೊಬ್ಬರಿಗೆ ಮಾತನಾಡುವುದಾಗಲಿ ನಾವು ಮಾಡಬಾರದು. ಇಂಥ ಸಂಗತಿಗಳನ್ನು ನಾವೇನು ಮಾಡಬೇಕು? ತಿದ್ದುಕೊಳ್ಬೇಕು. ಇವೆಲ್ಲವೂ ನಮಗೆ ದೇವರ ವಾಕ್ಯವು ಹಿಂದಿನ ಕಾಲದಲ್ಲಿ ನಡೆದಂಥ ಪ್ರತಿಯೊಂದೊಂದು ಘಟನೆಗಳು, ಇಸ್ರಾಯೇಲರ ಮಧ್ಯದಲ್ಲಿ ನಡೆದಂಥ ಪ್ರತಿಯೊಂದೊಂದು ಘಟನೆಗಳು ಮುಂದಿನ ಸಂತಾನದವರಾದಂಥ ನಮಗೆ ಒಂದು ಉದಾಹರಣೆಯಾಗಿದೆ, ಒಂದು ಪಾಠವಾಗಿದೆ. ಅದು ನಮಗೆ ಅಂದರೆ ನಾವು ಇಂಥ ಕೆಲಸಗಳನ್ನು ಮಾಡಿದ್ರೆ ಈ ರೀತಿಯಾದಂಥ ಶಾಪವನ್ನು ನಾವು ಹೊಂದುತ್ತೇವೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ದೇವರು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾನೆ. ದೇವರ ವಿರುದ್ಧವಾಗಿ ಮಾತನಾಡಿದರೆ ಯಾವ ರೀತಿಯಾದಂಥ ಶಿಕ್ಷೆ ನಮಗೆ ಬರುವಂಥದ್ದಾಗಿರುತ್ತದೆ, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಿದರೆ ನಮಗೆ ಯಾವ ರೀತಿಯಾದಂಥದ್ದು ಆಗ್ತದೆ ಅನ್ನೋದು ಪ್ರತಿಯೊಂದೊಂದು ವಿಚಾರದಲ್ಲಿಯೂ ದೇವರ ವಾಕ್ಯವು ನಮಗೆ ಹೆಚ್ಚಾದಂಥ ಅನುಭವಗಳನ್ನು ಇದು ಕೊಡುವಂಥದ್ದಾಗಿರ್ತದೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಈ ಎಲ್ಲ ಗುಣಗಳು ಇದೆಯಾ ಎಂಬುದಾಗಿ ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ನಾವು ಗರ್ವಿಷ್ಠನಾದ ಉಜ್ಜೀಯನು ನಮ್ಮಲ್ಲಿದ್ದರೆ ಅವನು ಸಾಯಬೇಕಾಗಿದೆ. ಆ ಗರ್ವ, ಅಹಂಕಾರ, ಹಮ್ಮು, ಸೊಕ್ಕು ಅನ್ನೋಂಥದ್ದು ಏನಿರ್ತದೆ ಅದು ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಾಗಿದೆ? ಅಂತಹ ಉಜ್ಜೀಯನು ಸಾಯಬೇಕಾಗಿದೆ ನಮ್ಮ ಜೀವನದಲ್ಲಿ. ಎರಡನೇದಾಗಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ಉಜ್ಜೀಯನು ಸಾಯಬೇಕಾಗಿದೆ. ನಾವು ಯಾವಾಗಲೂ ಇನ್ನೊಬ್ಬರ ವಿಚಾರದಲ್ಲಿ ನಾವು ತಲೆ ಹಾಕುತ್ತಾ ಇದ್ದರೆ, ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, ದೇವರು ಇಂದು ನಿಮ್ಮನ್ನು ಎಚ್ಚರಿಕೆ ಪಡಿಸ್ತಾ ಇದ್ದಾನೆ. ಇನ್ನೊಬ್ಬರ ವಿಚಾರದಲ್ಲಿ ನೀವು ತಲೆ ಹಾಕುವಂಥ ಉಜ್ಜೀಯನು ನಿಮ್ಮೊಳಗಿದ್ದರೆ ಆ ಉಜ್ಜೀಯನು ಸಾಯಬೇಕಾಗಿದೆ. ಮೂರನೇದಾಗಿ ದೇವರ ಸಮ್ಮುಖದಲ್ಲಿ ದೇವರ ಸೇವಕರೊಂದಿಗೆ ಕೋಪದಿಂದ ಮಾತನಾಡುವಂಥ ಉಜ್ಜೀಯನು ಸಾಯಬೇಕಾಗಿದೆ. ನಮ್ಮಲ್ಲಿ ಇಂತಹ ಉಜ್ಜೀಯನು ಇರುವುದಾದರೆ ಆತನು ಸಾಯುವವರೆಗೂ ನಮ್ಮಲ್ಲಿ ಉಜ್ಜೀವನ ಉಂಟಾಗುವುದಿಲ್ಲ. ನಾಲ್ಕನೇದಾಗಿ ದೇವರ ಸಮ್ಮುಖದಲ್ಲಿ ಕೋಪಗೊಂಡಂಥ ಉಜ್ಜೀಯನು ಸಾಯಬೇಕಾಗಿತ್ತು. ಈ ಎಲ್ಲ 4 ವಿಚಾರಗಳನ್ನು ನಾವು ಒಂದೊಂದಾಗಿ ನಾವು ಮನನವನ್ನು ಮಾಡಿಕೊಂಡಿದ್ದೇವೆ. ಈ 4 ಗುಣಗಳು ಏನಾದರೂ ಅಂತಹ ಉಜ್ಜೀಯನು ನಮ್ಮ ಹೃದಯದಲ್ಲಿ ಇರುವುದಾದರೆ ಆ ಉಜ್ಜೀಯನು ಸಾಯುವವರೆಗೂ ನಮಗೆ ದೇವರ ದರ್ಶನ ಉಂಟಾಗುವುದಿಲ್ಲ. ನಮಗೆ ಪರಲೋಕದ ಬಾಗಿಲು ತೆರೆದಿರುವುದು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ದೇವದೂತರು ದೇವರ ಸೇವೆಯನ್ನು ಮಾಡೋದನ್ನು ಕಾಣುವುದಕ್ಕೆ ನಮಗೆ ಆಗೋದಿಲ್ಲ. ನಿಮಗೆ ದರ್ಶನಗಳನ್ನು ನೋಡುವ ಆಸೆ ಇರುವುದಾದರೆ ದೇವರ ಸನ್ನಿಧಾನದಲ್ಲಿ ಶಾಂತವಾಗಿ ನಮ್ರತೆಯಿಂದ ನಾವು ನಡೆದುಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿರ್ತದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವಾಲಯಕ್ಕೆ ಹೋಗುವಾಗ ನಮ್ಮ ಮನಸ್ಥಿತಿ ಯಾವ ರೀತಿಯಾಗಿದೆ, ನಮ್ಮಲ್ಲಿ ಭ್ರಷ್ಟತೆಯೂ ಇದೆಯಾ, ನಮ್ಮಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ವಿಚಾರಗಳು ಇದೆಯಾ, ನಮ್ಮಲ್ಲಿ ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡುವಂಥ ಉಜ್ಜೀಯನು ಇದ್ದಾನೋ ಅಥವಾ ದೇವರ ಸನ್ನಿಧಿಯಲ್ಲಿ ಕೋಪಗೊಂಡಂಥ ಉಜ್ಜೀಯನು ಇದ್ದಾನೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ಈ ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗುವುದಾದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸಾಗರನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಕೇಳಿದಂತಹ ವಾಕ್ಯಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಅಪ್ಪ ತಂದೆಯೇ, ನಮ್ಮನ್ನು ಹೃದಯದಲ್ಲಿ ತಂದೆಯೇ ಭ್ರಷ್ಟನಾದಂಥ ಉಜ್ಜೀಯನು ನಮ್ಮಲ್ಲಿರುವುದಾದರೆ ತಂದೆ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕುವಂಥ ಉಜ್ಜೀಯನು ನಮ್ಮೊಳಗಿರುವುದಾದರೆ ತಂದೆಯೇ, ಅಪ್ಪ ಸ್ವಾಮಿ, ದೇವರ ಸೇವಕರಿಗೆ ಎದುರಾಗಿ ಮಾತನಾಡುವಂಥ ಉಜ್ಜೀಯನು ನಮ್ಮಲ್ಲಿರುವುದಾದರೆ ರಾಜ, ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಕೋಪಗೊಂಡು ಮಾತನಾಡುವಂಥ ಉಜ್ಜೀಯನು ನಮ್ಮಲ್ಲಿರುವುದಾದರೆ ರಾಜ, ಅವೆಲ್ಲವನ್ನು ನೀನು ತೆಗೆದುಹಾಕು ರಾಜ. ನೀನು ತಾನೇ ಆ ಹೃದಯದ ಯಜಮಾನನು, ಒಡೆಯನು, ರಾಜನಾಗಿದ್ದುಕೊಂಡು ನಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ಚಿತ್ತದ ಮೇರೆಗೆ ಅವ್ರನ್ನ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನನ್ನ ತಂದೆಯೇ. ಆಮೇನ್.